ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 9ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನೋ ಒಂದು ಪಾಠವನ್ನ ಲಾಸ್ಟ್ ಟೈಮ್ ನಿಮಗೆ ಸ್ಟಾರ್ಟ್ ಮಾಡಿದ್ದೆ. ಅದನ್ನ ಇವತ್ತ ಕಂಟಿನ್ಯೂ ಪಾರ್ಟ್ ಅನ್ನ ಹೇಳ್ತಾ ಇದ್ದೀನಿ. ಹೌದಾ? ಅಭ್ಯಾಸ 10.2 ಅಥವಾ ಎಕ್ಸರ್ಸೈಸ್ 10.2 ಏನಂದ್ರೆ ಇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಅದ್ರೊಳಗೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ ಅಭ್ಯಾಸ 10.2 10.2. ಹೌದಾ? ಇಲ್ಲಿ ನೋಡ್ರಿ ಏನಿದೆ ಅಂದ್ರೆ ಅದ್ರೊಳಗೆ ನಾನು ಥರ್ಡ್ ಮೇನ್ ಅನ್ನ ಹೇಳ್ಬೇಕಿತ್ತು ನಿಮಗ. ಹೌದಾ? ಅಲ್ಲಿ ಏನ್ ಕೊಟ್ಟಿದಾರಂದ್ರ ಅವರು ಇಲ್ಲೇ ಆಪ್ಷನ್ ಏನ್ ಕೊಟ್ಟಾರಂದ್ರ ಎಕ್ಸ್ -2y = 4 ಅಂತ ಇದೆ. ಹೌದಾ? ಅಲ್ಲಿ ಒಂದಿಷ್ಟು ನಿಮಗೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. 0 ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. 2 0 4 0 √2 4 √2 ಆಮೇಲೆ 1 1 ಅಂತ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ ಅವ್ರ ಏನ್ ಹೇಳ್ಯಾರಂದ್ರ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ನಿಮಗ 0 2 ಅಂತ ಕೊಟ್ಟಾರ. ಹೌದಾ? 0 2 ಅಂದ್ರೆ ಇದರ ಅರ್ಥ ಏನ್ ನಮಗ x = 0 ಅಂದಂಗ y = 0 ಅಂದಂಗ ನಾವ್ ಏನ್ ಮಾಡ್ಬೇಕು, ಈ x ಮತ್ತ y ವ್ಯಾಲ್ಯೂಗಳನ್ನ ಈ ಸಮೀಕರಣದೊಳಗೆ ಹಾಕಿದ್ರೆ ನಮಗೆ ಇವೆರಡು ಈಕ್ವಲ್ ಬರ್ಬೇಕು. ಅಂದ್ರ ಈ ಇಕ್ವೇಶನ್ಸ್ಗೆ ಈ ಮೂಲಗಳು ಅಥವಾ ಈ XY ಬಿಂದುಗಳು ಅದಕ್ಕ ಕರೆಕ್ಟ್ ಆಗಿ ಅದಾವು, ಪಾಯಿಂಟ್ಸ್ ಗಳು ಅದಾವು ಅಂತ ನಮಗ ಅರ್ಥ ಆಕೈತಿ. ಕರೆಕ್ಟಾ? ಇದೊಂದು ಹಾಕಿ ನೋಡೋಣ. ಈಗ ಎಕ್ಸ್ ಇದ್ದಲ್ಲಿ ಏನ್ ಹಾಕೋಣ 0 - 2 ಇಂಟು y ಅಂದ್ರೆ ಎಷ್ಟಿದೆ 2 ಇದೆ = 4 ಇದೆ. ಹೌದಾ? 0 - 2 × 2 ಎಷ್ಟಾಯ್ತು 4 = 4. ಬಟ್ ಇದು -4 = 4 ಬಂತು. ಈಕ್ವಲ್ ಆಗತ್ತೇನಿದು? ಆಗುದಿಲ್ಲ. ಯಾಕಂದ್ರೆ ಈ ಎರಡು ಇದಕ್ಕ ಪರಿಹಾರಗಳು ಅಲ್ಲ, ಸೊಲ್ಯೂಷನ್ಸ್ ಗಳು ಅಲ್ಲ ಅಂತ ಅರ್ಥ ಆಕೈತಿ. ಯಾಕಂದ್ರೆ ಆನ್ಸರ್ 4 ಬಂದೈತಿ. ಇದರ ಈ ವ್ಯಾಲ್ಯೂವನ್ನ ಹಾಕಿದ್ರೆ ನಮ್ಗೆ ಎಷ್ಟು ಬರ್ತೈತಿ -4 ಬರ್ತೈತಿ. ಅರ್ಥ ಆಯ್ತಾ? ಇದು ಪರಿಹಾರವಲ್ಲ ಅಥವಾ ಪರಿಹಾರ ಅಲ್ಲ ಅಂತ ನಾವು ಬರಿಬೇಕು. ಯಾಕಂದ್ರೆ ಅವರು ಯಾವ ಪರಿಹಾರ ಅದಾವು ಅಥವಾ ಇಲ್ಲ ಅಂತ ನಾವು ಹೇಳ್ಬೇಕಂತ. ಕರೆಕ್ಟಾ? ಈಗ ನೋಡ್ರಿ ಮತ್ತೊಂದು ಇಕ್ವೇಶನ್ ಅನ್ನ ತಗೋತೇನೆ ನಾನು. ಈಗ ಅದೇ ಇಕ್ವೇಶನ್ ಬಟ್ ಎರಡನೇ ಬಿಂದುಗಳನ್ನ ತಗೋತೇನೆ. ಎರಡನೇದ್ ಏನಿದಾವ್ ನೋಡ್ರಿ, ಎರಡನೇದ್ ಏನಿದೆ ಅಂದ್ರ 2 0 ಇದೆ. ಹೌದಾ? 2 0 ಇದೆ. ಮೇ ಬಿ ಅದು ಬರ್ಲಿಕ್ಕಿಲ್ಲ. ಹೌದಾ? 2 0 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ x 2 - 2 × 0 = 4. ಹೌದಾ? 2 × 0 2 - 0 = 4. therefore 2 = 4. ಹೌದಾ? ಇದು ಕೂಡ ನಮಗ ಈಕ್ವಲ್ ಬರ್ಲಿಲ್ಲ. ಕರೆಕ್ಟಾ? ಈಕ್ವಲ್ ಬರ್ಲಿಲ್ಲ. ನೆಕ್ಸ್ಟ್ ನೋಡೋಣ. ಇದು ಪರಿಹಾರವಲ್ಲ. ಇದು ಕೂಡ ನಮಗೆ ಏನಾಗತ್ತ ಈ ಇಕ್ವೇಶನ್ಗೆ ಈ ಪರಿಹಾರಗಳು ಅಲ್ಲ. ಇದು ಪರಿಹಾರವಲ್ಲ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ನೋಡೋಣ. ಇನ್ನೊಂದು ಥರ್ಡ್ ಒನ್ ಏನಿದೆ ನೋಡೋಣ. ಥರ್ಡ್ ಏನಿದೆ ಅಂದ್ರೆ ಮೇ ಬಿ ಬರ್ಬೋದು ಇದು 4 0 ಅಂತ ಇದೆ. ಹೌದಾ? ಥರ್ಡ್ ಒನ್ ನೋಡ್ರಿ ಎಕ್ಸ್ ಇದ್ದಲ್ಲೇ 4 - 2 × y ಇದ್ದಲ್ಲಿ ಏನ್ ಹಾಕ್ತೀರಿ 0 ಹಾಕ್ತೀರಿ. ಯಾಕಂದ್ರೆ ಅವರೇ ವ್ಯಾಲ್ಯೂಗಳನ್ನ ಕೊಟ್ಟಿದಾರು = 4. ಕರೆಕ್ಟಾ? 4 - 2 × 0 ಏನಾಗತ್ತ 0 = 4. therefore 4 = 4. ಅವಾಗ ಇದೇನತ್ತಂಗಾರ ಈ ಸಮೀಕರಣದ ಪರಿಹಾರಗಳು ಅಥವಾ ಸೊಲ್ಯೂಷನ್ಸ್ ಗಳು ಏನಂದ್ರ 4 ಮತ್ತ 0 ಅಂದ್ರ x = 4 y = 0 ಅಂತ ಅರ್ಥ ಆಯ್ತು ನಮಗ. ಹೌದಾ? ಇನ್ನೆರಡು ಅದಾವು, ಅವು ಮೇ ಬಿ ಪರಿಹಾರ ಅಲ್ಲ. ಅವನ್ನ ನೀವ ಮಾಡ್ರಿ. ಇದೇನ್ ಮೆಥಡ್ ಇದೆಯಲ್ಲ, ಎಲ್ಲೆಲ್ಲಿ x ಇದೆ ಆ x ವ್ಯಾಲ್ಯೂ ಹಾಕ್ಬೇಕು. y ಇದ್ದಲ್ಲೇ
y ವ್ಯಾಲ್ಯೂ ಹಾಕಿ ಸಿಂಪ್ಲಿಫೈ ಮಾಡಬೇಕು. ಅದು ಈಕ್ವಲ್ ಟು 4 ಬಂದ್ರ ಈ ಸಮೀಕರಣದ ಪರಿಹಾರಗಳು ಹೌದು ಅಂತ. ಬಟ್ ಅವ್ನು ಎರಡು ನೋಡಿದ್ರೆ ಈ ಸಮೀಕರಣದ ಪರಿಹಾರಗಳು ಅಲ್ಲ ಅದು ಅವ್ರು. ಹೌದಾ? ಇಲ್ಲಿ ನೋಡ್ರಿ, ಆಮೇಲೆ ನೆಕ್ಸ್ಟ್ 1 1 ಇದೆ, ಅದು ಬರುದಿಲ್ಲ. ಇವ್ನು ಉಳಿದದ್ದು ನೀವ ಮಾಡ್ಬೋದು. ಇದೇ ರೀತಿ ಪರಿಹಾರ ಹೌದು ಅಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಫೋರ್ತ್ ಮೇನ್ ಒಳಗೆ ಏನಿದೆ ಅಂದ್ರ 2x plus 3y is equal to 4k. ಹೌದಾ? is equal to k. 2x plus 3y is equal to k ಎಂಬ ಸಮೀಕರಣಕ್ಕೆ x equal to 2, y equal to 1 ಅಂತ ಇದೆ. ಒಂದು ಪರಿಹಾರವಾದರೆ k ಯ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಏನಾಗಿದೆ, ನಮ್ಗ k ಬೆಲೆಯನ್ನ ಕಂಡುಹಿಡಿಬೇಕು. ಎಲ್ಲೆಲ್ಲಿ x ಇದೆ x ವ್ಯಾಲ್ಯೂ ಹಾಕಿ y ವ್ಯಾಲ್ಯೂ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮಗ k ವ್ಯಾಲ್ಯೂ ಅನ್ನೋದು ಬರ್ತೈತಿ. ಕರೆಕ್ಟಾ? ಈಗ ನೋಡ್ರಿ, 2 x ಅಂದ್ರೆ ಏನಿದೆ ನೋಡ್ರಿ, ಇಲ್ಲೇ 2 ಇದೆ, ಆ 2 ಅನ್ನ ಇಲ್ಲಿ ಹಾಕ್ಬೇಕು. ಕರೆಕ್ಟಾ? ಪ್ಲಸ್ 3 ಇಂಟು y ಅಂದ್ರೆ ಎಷ್ಟಿದೆ, 1 ಇದೆ, ಇಸ್ ಈಕ್ವಲ್ ಟು k. ಇಸ್ ಈಕ್ವಲ್ ಟು k ಅಂತ ಇದೆ. ಇಲ್ಲ ನೋಡ್ರಿ, 2 2 4 ಪ್ಲಸ್ 3 1 3 ಇಸ್ ಈಕ್ವಲ್ ಟು k. 4 3 4 ಪ್ಲಸ್ 3 ಎಷ್ಟಾತ, 7 ಇಸ್ ಈಕ್ವಲ್ ಟು k. therefore k ಇಸ್ ಈಕ್ವಲ್ ಟು 7. ಕರೆಕ್ಟಾ? k ಇಸ್ ಈಕ್ವಲ್ ಟು 7 ಅಂದ್ರೆ x ಮತ್ತು y ವ್ಯಾಲ್ಯೂಗಳನ್ನ ಹಾಕಿದಾಗ ನಮಗೆ ಇದು ಈ ರೀತಿ ನಾವು k ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಇದು ಸ್ವಲ್ಪ ಈ ರೀತಿ ಪ್ರಾಬ್ಲಮ್ಸ್ ಗಳು ನಿಮಗೆ ಇಂಪಾರ್ಟೆಂಟ್ ಇದಾವ. ಹೌದಾ? ಮಲ್ಟಿಪಲ್ ಚಾಯ್ಸ್ ಇರ್ಬೋದು, 1 ಮಾರ್ಕ್ಸ್ ಕ್ವಶನ್ಗೆ ಇದನ್ನ ಕೇಳ್ತಾ ಇರ್ತಾರೆ. ಅಂದ್ರೆ ನೀವು ಏನಿಲ್ಲ, ಸಿಂಪಲ್ ಎಕ್ಸ್ ವ್ಯಾಲ್ಯೂಗಳನ್ನ ಎಕ್ಸ್ ವ್ಯಾಲ್ಯೂ ಮತ್ತು y ವ್ಯಾಲ್ಯೂಗಳನ್ನ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗ k ವ್ಯಾಲ್ಯೂ ಅನ್ನೋದು ಬರ್ತೈತಿ. ಕರೆಕ್ಟಾ? ಇಲ್ಲಿಗೆ ಇದು ಅಭ್ಯಾಸ 10.2 ಮುಗೀತು. ಅದರ ಮುಂದೆ ನೆಕ್ಸ್ಟ್ ಹೋಗೋಣಂತೀಗ. ಹೌದಾ? ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಏನಿದೆ ಒಂದ್ಸಲ ಓದ್ತೇನೆ ನೋಡ್ರಿ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆ. ಇದನ್ನ ಏನ್ ಮಾಡ್ಬೇಕು, ಈಗ ನಾವು ಗ್ರಾಫ್ ಒಳಗ ಸಮೀಕರಣಕ್ಕ ಪರಿಹಾರಗಳನ್ನ ಕಂಡುಕೊಂಡು ನಾವ್ ಏನ್ ಮಾಡ್ಬೇಕು, ನಿಮಗ್ ಲಾಸ್ಟ್ ಟೈಮ್ ಯಾವ್ದು ಕೋಆರ್ಡಿನೇಟ್ ಜಾಮೆಟ್ರಿ ಒಳಗ ಅಥವಾ ನಿರ್ದೇಶಾಂಕ ರೇಖಾಗಣಿತ ಒಳಗ ನಾನ್ ನಿಮಗ ಯಾವ ರೀತಿ ಅದೊಂದು ಸಮೀಕರಣಕ್ಕ ನಾವು ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು, ಬಾಕ್ಸ್ ಹಾಕಿ ಎಲ್ಲ ತೋರಿಸಿದ್ದೆ ನೋಡ್ರಿ ನಿಮಗ. ಆ ರೀತಿ ನಾವು ಬಾಕ್ಸ್ ಹಾಕಿ ಅದಕ್ಕೊಂದಿಷ್ಟು 3 ಅಥವಾ 3ಕ್ಕಿಂತ ಹೆಚ್ಚು ಒಂದಿಷ್ಟು ಪಾಯಿಂಟ್ಸ್ ನಮಗ ಗುರುತಿಸ್ಲಿಕ್ಕೆ ಬೇಕಲ್ಲ, ಆ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಗುರುತಿಸ್ಕೊಂಡು ಗ್ರಾಫ್ ಅನ್ನ ಹಾಕ್ಬೇಕು ಇದ್ರೊಳಗ. ಹೌದಾ? ಸ್ವಲ್ಪ ನಿಮ್ಗೆ ಗ್ರಾಫಿನ್ ಬಗ್ಗೆ ಅಂತ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳೇ ಬಿಟ್ಟೇನೆ, ಯಾವ ರೀತಿ ಇರ್ತೈತಿ. 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3 4 ಮತ್ತ ಪಾಯಿಂಟ್ಸ್ ಗಳು ಎಕ್ಸ್ ಅಕ್ಷ y ಅಕ್ಷಕ್ಕೆ ಯಾವ ರೀತಿ ಇರ್ತಾವು, ಆಮೇಲೆ ಸ್ಕೇಲ್ ಯಾವ ರೀತಿ ಬರಿಬೇಕು ಅನ್ನೋದು ನಿಮಗೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಎಲ್ಲ ಇಡೀ ದಿನ ಒಂದಿನ ಕ್ಲಾಸ್ ಹೇಳಿದ್ದೇನೆ. ಹೌದಾ? ಈಗ ನೆಕ್ಸ್ಟ್ ಹೋಗೋಣಂತ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆ ಯಾವ ರೀತಿ ಗ್ರಾಫ್ ಹಾಕ್ಯಾರು ಅಂತ ಹೇಳಿ. ಹೌದಾ? ಈಗ ಒಂದ್ ಎಕ್ಸಾಂಪಲ್ ನಿಮ್ಗ ಕೊಡ್ತೇನೆ ನೋಡ್ರಿ. ನಕ್ಷೆ ಗ್ರಾಫಿನ ಮುಖಾಂತರ ನಾವು ಹಾಕ್ಬೇಕು. ಹೌದಾ? ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಇಲ್ಲಿ ನೋಡ್ರಿ, ಒಂದು ಸಮೀಕರಣ ಇದೆ, ಎಕ್ಸ್ ಪ್ಲಸ್ 2y. ನಿಮ್ಗೊಂದು ಎಕ್ಸಾಂಪಲ್ ಇದು ಜಸ್ಟ್ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಅಂತ ಇದೆ. ಹೌದಾ? ನಾವ್ ಏನ್ ಮಾಡ್ಬೇಕಂದ್ರೆ ಈಗ ನಿಮ್ಗ ಪರಿಹಾರಗಳನ್ನ ಆಲ್ರೆಡಿ ಇದ್ರ ಹಿಂದಿನ ಅಭ್ಯಾಸ ಒಳಗೆ ನೀವು ಕಲ್ತಿರಿ. ಅಭ್ಯಾಸಗಳು ಯಾವ ರೀತಿ ಅಂದ್ರ, ಇಲ್ಲೇ ನಾವ್ ಏನ್ ಮಾಡ್ಬೇಕು, ಬಾಕ್ಸ್ ಅನ್ನ ಹಾಕ್ಬೇಕು. ನೀವು ಒಂದು 2 ಅಲ್ಲ, ಒಂದು 3 ಅಥವಾ 4 ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿದ್ರೆ ನೀವು ಈಸಿಲಿ ಗ್ರಾಫ್ ಒಳಗ ಹಾಕ್ಬೋದು. ಹೌದಾ? 1 2 3 4. ಹೌದಾ? ಇಲ್ಲಿ ಎಕ್ಸ್ ಮತ್ತೆ ಇಲ್ಲಿ y. ಹೌದಾ? ಇಲ್ಲಿ ನಾ ಏನ್ ಮಾಡ್ಬೋದು, ಎಕ್ಸ್ ವ್ಯಾಲ್ಯೂಗಳನ್ನ ನೀವು ಬೇಕಾದ್ದು ಬರ್ಕೋಬಹುದು, ನಿಮ್ ಇಷ್ಟ. ಬಟ್ ಅದ್ರ ತಕ್ಕಂಗ y ವ್ಯಾಲ್ಯೂವನ್ನ ನಾವು ಬೇಕಾದ್ ಬರೀಲಿಕ್ಕೆ ಬರುವುದಿಲ್ಲ. ಎಕ್ಸ್ ವ್ಯಾಲ್ಯೂ ಹಾಕಿದ್ಮೇಲೆ y ವ್ಯಾಲ್ಯೂ ಎಷ್ಟು ಅಂತ ಬರಿಬೇಕು. ನಾ ಇವಾಗ ಏನ್ ಮಾಡ್ತೇನೆ ನೋಡ್ರಿ, 0 1 2 3 ಅಂತ ಹಾಕ್ತೇನೆ. ಹೌದಾ? ನಿಮ್ ಇಷ್ಟ, ನೀವು ಬೇಕಾದ 2 4 6 8 ಅಂತಾದ್ರೂ ಹಾಕೋಬಹುದು, ಅಥವಾ 0 1 2 3 4 ಅಂತಾದ್ರೂ ಹಾಕೋಬಹುದು. ಕರೆಕ್ಟಾ? ನಾನೀಗ 0 1 2 3 ಅನ್ನ ಹಾಕೇನಿ. ಇದಕ್ ತಕ್ಕಂಗ ಈ ಸಮೀಕರಣಗಳನ್ನ ನಾವು ಬಿಡಿಸ್ಬೇಕು. ಈಗ ಫಸ್ಟ್ ನೋಡ್ರಿ, ಎಕ್ಸ್ ಪ್ಲಸ್ 2y
ಇಸ್ ಈಕ್ವಲ್ ಟು 6 ಇದೆ ಹೌದಾ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಇಂದ ಇದ್ದಾಗ ಇಲ್ಲಿ ನೋಡ್ರಿ ನಾವ್ ಏನ್ ಮಾಡ್ಬೇಕೀಗ, ಎಕ್ಸ್ ಈ ವ್ಯಾಲ್ಯೂಗೆ 0 ಅನ್ನ ಹಾಕ್ಬೇಕು. ಎಲ್ಲಿ ಎಕ್ಸ್ ಐತಿ ಅಲ್ಲಿ ನಾವ್ ಏನ್ ಮಾಡ್ಬೇಕು, 0 ಹಾಕ್ಬೇಕು. 0 ಪ್ಲಸ್ 2y ಇಸ್ ಈಕ್ವಲ್ ಟು 6 ಹೌದಾ. 2y ಇಸ್ ಈಕ್ವಲ್ ಟು 0 ಪ್ಲಸ್ 2y ಅಂದ್ರೆ ನಮಗ್ 2y ನ ಬರ್ತೈತಿ. 0 ದಿಂದ ನೀವು ಯಾವ್ದಕ್ಕಾದ್ರೂ ಕೂಡಿಸ್ರಿ ಅದ್ ಇದ್ದ ಸಂಖ್ಯೆನ ಬರ್ತೈತಿ. ಯಾಕಂದ್ರ 0 ಸಂಕಲನದ ಅನನ್ಯತಾಂಶ ಹೌದಾ. ನೀವು 0 ದಿಂದ ಯಾವ್ದಕ್ಕಾದ್ರೂ ಕೂಡಿಸ್ರಿ ಅದ್ ಇದ್ದ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ಹೌದಾ. 2y ಇಸ್ ಈಕ್ವಲ್ ಟು 6 therefore y ಇಸ್ ಈಕ್ವಲ್ ಟು 6. ಈ y ಪಕ್ಕಕ್ಕಿರೋದು ಏನಿದೆ 2 ಇದೆಯಲ್ಲ, ಆ 2 ಏನ್ ಮಾಡತ್ ನಮಗ ಕೆಳಗ್ ಬರ್ತೈತಿ. ಯಾಕಂದ್ರ ಇಲ್ಲೇ ಗುಣಾಕಾರ ಸ್ಥಾನದಿದೆ. ಇಸ್ ಈಕ್ವಲ್ ಟು ಆ ಕಡೆ ಹೋದ್ವು ಅಂದ್ರೆ ನಮಗ ಚಿಹ್ನೆಗಳು ಚೇಂಜ್ ಆಗ್ತಾವು. 2 ಒಂದ್ಲೆ 2 ಮೂರ್ಲೆ. y ಇಸ್ ಈಕ್ವಲ್ ಟು ಎಷ್ಟು ಬಂತು, 3 ಬಂತು. ಆ 3 ಅನ್ನ ನಾವ್ ಇಲ್ಲಿ ಏನ್ ಹಾಕ್ಬೇಕು, ಈ ಬಾಕ್ಸ್ ಒಳಗ ಫಿಲ್ ಮಾಡ್ಬೇಕು. ಇಲ್ಲಿ 3 ಅಂತ ವ್ಯಾಲ್ಯೂ ಬಂತು ನಮಗ. ಕರೆಕ್ಟಾ. ನೆಕ್ಸ್ಟ್ ಈಗ ಮತ್ ಇದೇ ಸಮೀಕರಣವನ್ನ ಮತ್ತೊಂದ್ಸಲ ಬರ್ಕೊಳ್ಳೋಣಂತ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಅಂತ ಇದೆ ಹೌದಾ. ಸೇಮ್ ಸಮೀಕರಣವನ್ನ ಮತ್ತೊಂದ್ಸಲ ಬರ್ಕೊಂಡು ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಅಂತ ಇದೆ. ಸೊ ಈಗ ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಎಕ್ಸ್ ಅನ್ನ 0 ಹಾಕಿದ್ವಿ, ಇದು ಮುಗೀತು ಒಂದ್ ಕಾಲಮ್. ಈಗ ನೆಕ್ಸ್ಟ್ ನಾವ್ ಏನ್ ಹಾಕ್ಬೇಕು ಹೇಳ್ರಿ, 1 ಹಾಕ್ಬೇಕು. ಎಲ್ಲಿ ಎಕ್ಸ್ ಐತಿ ಅಲ್ಲಿ ನಾವ್ ಏನ್ ಮಾಡ್ಬೇಕು, 1 ಅನ್ನ ಹಾಕ್ಬೇಕು. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ 1 ಇದೆ ಪ್ಲಸ್ 2y ಆಸ್ ಇಟ್ ಈಸ್ ಈಕ್ವಲ್ ಟು 6. ಕರೆಕ್ಟಾ. ನೆಕ್ಸ್ಟ್ 2y ಇಸ್ ಈಕ್ವಲ್ ಟು 6. ಇಲ್ಲಿ ಪ್ಲಸ್ 1 ಇದ್ದದನ್ನ ಈ ಸೈಡ್ ಕಳಿಸ್ರಿ ಏನಾಗತ್ ನೋಡ್ರಿ, -1 ಆಗತ್ತ. 2y ಇಸ್ ಈಕ್ವಲ್ ಟು 6 ಮೈನಸ್ 1 ಎಷ್ಟಾಗತ್ ನೋಡ್ರಿ, 5 ಹೌದಾ. therefore y ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 2. ಕರೆಕ್ಟಾ. 5 ಡಿವೈಡೆಡ್ ಬೈ 2. ಇಲ್ಲಿ ಏನಾಗತ್ತ, ನಾವು ಇದೇ ಭಿನ್ನ ರಾಶಿಯನ್ನ ಇಟ್ರೆ ನಮಗ ಗ್ರಾಫ್ ಹಾಕುವಾಗ ಕನ್ಫ್ಯೂಷನ್ ಆಗತ್ತ. ಸ್ವಲ್ಪ ಕಡ್ತಾ ಹೊಡೆದು ಪಾಯಿಂಟ್ ಒಳಗಿಟ್ರೆ ನಾವು ಈಸಿಲಿ ನಾವು ಅದನ್ನ ಕಂಡು ಹಿಡಿಬಹುದು. ಇಲ್ಲಿ ನೋಡ್ರಿ 2 ಒಂದ್ಲೆ 2 ಎರಡ್ಲೆ 4, 1 ಉಳಿತು 0.25 10. ಕರೆಕ್ಟಾ. ಇದೆಷ್ಟು ಬಂತು ಹೇಳ್ರಿ ಹಂಗಾರ, 2.5 ಬಂತು. 2.5 ಬಂತು. ಎಕ್ಸ್ ಈಕ್ವಲ್ ಟು 1 ಇದ್ದಾಗ ಅದರದ್ದು y ವ್ಯಾಲ್ಯೂ ಎಷ್ಟು ಬಂತು, 2.5 ಬಂತು. ಕರೆಕ್ಟಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಎಷ್ಟು ಹಾಕ್ಬೇಕೀಗ, 2 ಅನ್ನ ಹಾಕ್ಬೇಕು. ಇಲ್ಲಿ ನೋಡ್ರಿ ಇನ್ನು 2 ಸಮೀಕರಣವನ್ನ ಬಿಡಿಸ್ಬೇಕಲ್ಲ, ನಾ ಅದಕ್ಕೆ ಅವ ಸಮೀಕರಣಗಳನ್ನ ರಬ್ ಮಾಡ್ಲಿಲ್ಲ ಹೌದಾ. ಈಗ ನೋಡ್ರಿ ಎಕ್ಸ್ ಈಕ್ವಲ್ ಟು ಈಗ 0 ಮುಗೀತು 1 ಮುಗೀತು ನಮಗ ಹೌದಾ. ಇಲ್ಲಿ ಏನ್ ಮಾಡ್ಬೇಕು, ನಾನೀಗ 2 ಅನ್ನ ಹಾಕ್ಬೇಕು. ಎಕ್ಸ್ ಈಕ್ವಲ್ ಟು 2 ಅಂದ್ರ 2 ಪ್ಲಸ್ 2y ಇಸ್ ಈಕ್ವಲ್ ಟು 6. ಕರೆಕ್ಟಾ. ನೆಕ್ಸ್ಟ್ 2y ಇಸ್ ಈಕ್ವಲ್ ಟು 6. ಇಲ್ಲಿ ಪ್ಲಸ್ 2 ಇದ್ದದನ್ನ ಈ ಸೈಡ್ ತೊಂಬರಿ -2. therefore 2y ಇಸ್ ಈಕ್ವಲ್ ಟು 6 ಮೈನಸ್ 2 ಎಷ್ಟಾಗತ್ ನೋಡ್ರಿ, 4. therefore y ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ ಈ 2 ಏನಾಗತ್ತ, ಭಾಗಾಕಾರ ಸ್ಥಾನದೊಳಗೆ ಗುಣಾಕಾರ ಸ್ಥಾನದೊಳಗಿದ್ದು ಭಾಗಾಕಾರ ಸ್ಥಾನದೊಳಗೆ ಬರ್ತೈತಿ. ಇಲ್ಲಿ 2 ಇಲ್ಲಿ ಬರ್ತೈತಿ. 2 1 ಜಾ 2 2 ಜಾ ಹೌದಾ. y ಈಕ್ವಲ್ ಟು ಎಷ್ಟು ಬಂತು ನಮಗ, 2 ಬಂತು. ಆ 2 ಅನ್ನ ನಾನು ಇಲ್ಲಿ ಹಾಕ್ತೇನೆ ನೋಡಿ. ಕರೆಕ್ಟಾ. 2 ಹಾಕ್ತೇನೆ. ನೆಕ್ಸ್ಟ್ ಈಗ ಇದ ವ್ಯಾಲ್ಯೂವನ್ನ ಮತ್ ನಾವೇನ್ ಮಾಡ್ಬೇಕು, ಈಗ 2 ಮುಗೀತು, ನೆಕ್ಸ್ಟ್ 3 ಅನ್ನ ಹಾಕ್ಬೇಕಲ್ಲ. ಸೊ ಈಗ ಏನಾಗತ್ ನೋಡ್ರಿ, ಎಕ್ಸ್ ಈಕ್ವಲ್ ಟು 3 ಪ್ಲಸ್ 2y ಇಸ್ ಈಕ್ವಲ್ ಟು 6. ಕರೆಕ್ಟಾ. ಸೊ 2y ಇಸ್ ಈಕ್ವಲ್ ಟು 6. ಇಲ್ಲಿ ಪ್ಲಸ್ 3 ಇದ್ದದನ್ನ ಈ ಸೈಡ್ ತೊಂಬರಿ ಏನಾಗತ್ ನೋಡ್ರಿ, -3 ಆಗತ್ತ. 2y ಇಸ್ ಈಕ್ವಲ್ ಟು 6 ಮೈನಸ್ 3 ಎಷ್ಟಾಗತ್ ನೋಡ್ರಿ, 3 ಆಗತ್ತ. y is equal to 3 divided by 2. 3 divided by 2 ಆಗತ್ತ. ಸೊ ಇದು ಕಡ್ತಾ ಹೊಡೀರಿ ಸ್ವಲ್ಪ. 2 ಒಂದ್ಲೆ 2 ಪಾಯಿಂಟ್ ಕೊಡ್ರಿ, ಎಷ್ಟಾಯ್ತು, 10 ಆಯ್ತು. 2 5 10. ಅಥವಾ ನೀವು 3ರ ಅರ್ಧ, ಯಾಕಂದ್ರೆ ಕೆಳಗೆ ಡಿವೈಡೆಡ್ ಬೈ 2 ಇರೋದ್ರಿಂದ 3ರ ಅರ್ಧ ಮಾಡ್ರಿ, ಎಷ್ಟಾಗತ್ತ, 1.5 ಆಗತ್ತಾ. ಸೊ 1.5 ಅನ್ನ ಇಲ್ಲಿ ನಾನು ಬರ್ಕೊತೀನಿ ಹೌದಾ. 1.5. ಈ ರೀತಿ ನಾವು ಗ್ರಾಫ್ ಒಂದು ಗ್ರಾಫ್ ಹಾಕ್ಬೇಕಂದ್ರ ಅವ್ರೊಂದು ಇಕ್ವೇಶನ್ ಕೊಟ್ಟಾಗ ನಾವ್ ಅದ ಗ್ರಾಫ್ ಹಾಕ್ಬೇಕಂದ್ರ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು, ಬಾಕ್ಸ್ ಅನ್ನ ಹಾಕೋಬೇಕು. ಎಕ್ಸ್ ಮತ್ತ y ವ್ಯಾಲ್ಯೂಗಳ
ಎಕ್ಸ್ ವೈ ವ್ಯಾಲ್ಯೂಗಳನ್ನ ಬರೀಲಿಕ್ಕೆ ಒಂದು ನೀಟಾಗಿ ಬಾಕ್ಸ್. ನೀವು 4 ವ್ಯಾಲ್ಯೂಗಳನ್ನ ಕಂಡು ಹಿಡಿತೀವಂದ್ರ 4 ಬಾಕ್ಸ್ ಹಾಕೋಬೇಕು. 5 ಹಾಕೋತೀವಂದ್ರ 5, 3 ಹಾಕೋತೀವಂದ್ರ 3. ಅದಕ್ಕಿಂತ ನಾವು ಕಡಿಮೆ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರ ಗ್ರಾಫ್ ಹಾಕ್ಲಿಕ್ಕೆ ಅಟ್ಲೀಸ್ಟ್ ಒಂದು 4 ಪಾಯಿಂಟ್ಸ್ ಆದ್ರೂ ಬೇಕಲ್ಲ ನಮಗ. ನೀವು ಇನ್ನು 4ಕ್ಕಿಂತ 10 ಪಾಯಿಂಟ್ಸ್ ಹಾಕೋರಿ, ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಅಗ್ದಿ ಒಂದೇ ಪಾಯಿಂಟ್ ಹಾಕೊಂಡ್ರೆ ಪಾಯಿಂಟ್ಸ್ ಯಾವ ರೀತಿ ಗುರುತಿಸಿ ಲೈನ್ ಅನ್ನ ಹಾಕ್ಲಿಕ್ಕೆ ಬರುದಿಲ್ಲ ನಮಗ. ಅಟ್ಲೀಸ್ಟ್ ನಾವು ಮಿನಿಮಮ್ ಒಂದು 4 ವ್ಯಾಲ್ಯೂಗಳನ್ನಾದ್ರೂ ನಾವು ಕಂಡು ಹಿಡ್ಕೋಬೇಕು. ಈಗ ನೋಡ್ರಿ, ನಾನು ಎಕ್ಸ್ ಮತ್ತು ವೈ ಹಾಕಿದೆ, 4 ಬಾಕ್ಸ್ ಗಳನ್ನ ಹಾಕಿದೆ, 1 2 3 4. ಹೌದಾ? ನೀವು ಇಲ್ಲಿ ಐತಲ್ಲ, ನಾನು 0 1 2 3 ಅನ್ನ ಕೊಟ್ಟಿದ್ದೇನೆ. ಅದು ನಿಮ್ ಇಷ್ಟ. ನೀವು ಏನಾದ್ರು 2 4 6 8 ತರ ತಗೋಬಹುದು, ಅಥವಾ 3 6 9 12 ಅಂತಾರು ತಗೋಬಹುದು, ಅಥವಾ ಮೈನಸ್ ವ್ಯಾಲ್ಯೂ ಆದ್ರೂ ತಗೋಬಹುದು. ಅದು ನಿಮ್ ಇಷ್ಟ. ಹೌದಾ? ನಾನೀಗ 0 1 2 3 ಅನ್ನ ಹಾಕಿ 4 ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿದು ಈ ಬಾಕ್ಸ್ ಅನ್ನ ರೆಡಿ ಮಾಡ್ಕೊಂಡೆ. ಈಗ ಒಂದು ಗ್ರಾಫ್ ಹಾಕ್ಲಿಕ್ಕೆ ನಮಗ ಇಷ್ಟೆಲ್ಲ ನಮಗ ರೆಡಿ ಮಾಡ್ಕೋಬೇಕು. ಇವಾಗ ನಾವು ಗ್ರಾಫ್ ಅನ್ನ ಹಾಕ್ಬೇಕು. ನಾನು ಇದ್ರಾಗ ಒಂದು ರಫ್ ಗ್ರಾಫ್ ಹಾಕಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಬರ್ತೈತೆ ಅಂತ. ಅದನ್ನ ನಾನು ನಿಮಗೆ ಮತ್ತೊಂದ್ಸಲ ಸಿಮ್ಯುಲೇಷನ್ ಒಳಗ ತೋರಿಸ್ತೇನಂತೆ. ಕರೆಕ್ಟಾ? ಈಗ ಒಂದು ರಫ್ ಹಾಕಿ ತೋರಿಸ್ತೇನೆ ಯಾವ ರೀತಿ ಬರ್ತೈತೆ ಅಂತ. ಇಲ್ಲಿ ನೋಡ್ರಿ, ಇವೆಲ್ಲ ಏನಾಗ್ಯಾವ ನಮಗೀಗ ಪ್ಲಸ್ ವ್ಯಾಲ್ಯೂಗಳು ಬಂದಾವ. ಹೌದಾ? ಪ್ಲಸ್ ವ್ಯಾಲ್ಯೂಗಳು ಎರಡು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳು ಪ್ಲಸ್ ವ್ಯಾಲ್ಯೂಗಳು ಬಂದು ಅಂದ್ರ ಯಾವ ಚತುರ್ಥಾಂಕದೊಳಗ್ ಬರ್ತೈತಿ ನೋಡ್ರಿ? ಅದು 1ನೇ ಚತುರ್ಥಾಂಕದೊಳಗ್ ಬರ್ತೈತಿ. ಹೌದಾ? ಅಲ್ಲಿ ಎಕ್ಸ್ ವ್ಯಾಲ್ಯೂನು ಪ್ಲಸ್ ಇರ್ತೈತಿ, ವೈ ವ್ಯಾಲ್ಯೂನು ಪ್ಲಸ್ ಇರ್ತೈತಿ. ನೀವು ಅನ್ನೆಸೆಸರಿ 2ನೇ ಚತುರ್ಥಾಂಕ, 3ನೇ ಚತುರ್ಥಾಂಕ ಮತ್ತ 4ನೇ ಚತುರ್ಥಾಂಕವನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಈಗ ನೋಡೋಣ ಯಾವ ರೀತಿ ಬರ್ತೈತಂತೆ. ಈಗ ನಾ ಏನ್ ಮಾಡ್ತೇನೆ, ಈ 1ನೇ ಚತುರ್ಥಾಂಕವನ್ನ ಅಷ್ಟೇ ಹಾಕ್ತೇನೆ ನೋಡ್ರಿ. ಒಂದ್ ರಫ್ ಹಾಕಿ ತೋರಿಸ್ತೇನೆ ನಿಮಗ್ ಜಸ್ಟ್. ಇದೇನಾಗತ್ತ, 1ನೇ ಇಲ್ಲೊಂದ್ ಸ್ವಲ್ಪ ರಫ್ ಡೈಗ್ರಾಮ್ ನೋಡ್ರಿ ನೀವು. ಈ ರೀತಿ ನಾವು ಗ್ರಾಫ್ ಹಾಕ್ತೇವೆ. ಹೌದಾ? ಇಲ್ಲಿ ಏನಾಗತ್ತಾ, ಇಲ್ಲಿ ಎಕ್ಸ್ ಪ್ಲಸ್ ಇರ್ತೈತಿ, ವಾಯು ಪ್ಲಸ್ ಇರ್ತೈತಿ. ಇಲ್ಲಿ ಮೈನಸ್ ಎಕ್ಸ್ ಅನ್ನೋದು ಮೈನಸ್ ಇರ್ತೈತಿ, ಇಲ್ಲಿ ವಾಯ್ನು ಮೈನಸ್ ಇರ್ತೈತಿ. ಬಟ್ ನಾವು ಈಗ ನಮಗೆ ಎಲ್ಲಿ ಎಲ್ಲಾ ವ್ಯಾಲ್ಯೂಗಳನ್ನ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಎಲ್ಲಾ ವ್ಯಾಲ್ಯೂಗಳು ಪ್ಲಸ್ ಅದಾವಲ್ಲ, ಈಗ ಈ 3ಗಳನ್ನ ಹಾಕೋದು ನಮ್ಗೇನ್ ಅವಶ್ಯ ಇಲ್ಲ, ಸುಮ್ನೆ ಟೈಮ್ ವೇಸ್ಟ್ ಅದು. ಹೌದಾ? ಅದಕ್ಕೆ ನಮ್ಗೆ ಇಲ್ಲಿ ಏನಾಗ್ಬೇಕು, ಇದು ಒಂದು ಚತುರ್ಥಾಂಕವನ್ನ ಅಷ್ಟೇ ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಹೌದಾ? ಸೊ ಇದಕ್ಕೆ ಇದೇನು ನೆಸೆಸಿಟಿ ಇಲ್ಲ. ಈಗ ನೋಡ್ರಿ, ಇಲ್ಲೇನಾಗತ್ತ, ಇಲ್ಲಂತೂ ಮೂಲ ಬಿಂದುಗಳು 0 0 ಇರ್ತಾವ. ಕರೆಕ್ಟಾ? ಇದಕ್ ನಾವೇನಂತ ಕರಿತೇವಿ? ಎಕ್ಸ್ ಅಕ್ಷ ಅಂತ ಕರಿತೇವಿ. ಇದಕ್ಕೆ ಏನಂತ ಕರಿತೇವಿ? ವಾಯ್ ಅಕ್ಷ ಅಂತ ಕರಿತೇವಿ. ವಾಯ್ ಅಕ್ಷ ಅಂತ ಕರಿತೇವಿ. ಎಕ್ಸ್ ಅಕ್ಷ ಮತ್ತ ವಾಯ್ ಅಕ್ಷ ಅಂತ ಕರಿತೇವಿ. ಇಲ್ಲಿ ನೋಡ್ರಿ, 0 1 2 3 ಅಂತ ಇದಾವ್. ಇಲ್ಲೇ 0 ಇದೆ ಅಂತ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಏನಾಗತ್ ನೋಡ್ರಿ, ನೆಕ್ಸ್ಟ್ ನಾನು ಹಂಗ ಈಗ ಅಂದಾಜ್, ಯಾಕಂದ್ರೆ ಇದು ಗ್ರಾಫ್ ಅಲ್ಲಲ್ಲ, ನಾನ್ ನಿಮಗೆ ಏನ್ ಮಾಡ್ತೇನೆ, ಇಲ್ಲೇ 1 ಪಾಯಿಂಟ್ ಅಂತ ಹಾಕೋತೇನೆ. ಇಲ್ಲಿ 2, ಇಲ್ಲಿ 3, ಇಲ್ಲಿ 4. ನಮಗಿರುವ ಮೂರೊಳಗೆ ಅಷ್ಟೇ ಪಾಯಿಂಟ್ಸ್ ಅದಾವು. ಒಂದನ್ನ ಎಕ್ಸ್ಟ್ರಾ ಬರ್ಕೋಬೇಕಷ್ಟ. ನೆಕ್ಸ್ಟ್ ಇಲ್ಲಿಂದ ನೋಡ್ರಿ, ಇಲ್ಲಿ ಹೈಯೆಸ್ಟ್ ಎಷ್ಟು ಅದಾವ್ ನೋಡ್ರಿ? 3 ಅಂತ ಅಷ್ಟ ಇದೆ. ಹೌದಾ? ಹೈಯೆಸ್ಟ್ 3 ಅಂತ ಅಷ್ಟ ಇದೆ. ಇಲ್ಲಿರುವ ವ್ಯಾಲ್ಯೂಗಳನ್ನ ಇಲ್ಲಿ ಹಾಕೋತೇನೆ ನೋಡ್ರಿ. 1 2 3 4. ಹೌದಾ? 1 2 3 4 ಅಂತ ಆಯ್ತು. ಈಗ ನೋಡ್ರಿ, ಎಕ್ಸ್ 0 ಇದ್ದಾಗ ವೈ ಎಷ್ಟಿದೆ ಅಂತ ನೋಡ್ರಿ. ಸ್ವಲ್ಪ ಎಕ್ಸ್ 0 ಇದ್ದಾಗ ವೈ ಎಷ್ಟಿದೆ? 3 ಇದೆ. ನಾನ್ ನಿಮ್ಗೊಂದು ಲೈವ್ ಒಂದು ಇದ್ರೊಳಗೆ ಹಾಕ್ಬೋದು, ಗ್ರಾಫ್ ಒಳಗ. ನಿಮ್ಗೆ ಅದು ಅಷ್ಟು ಸ್ಕ್ರೀನ್ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ, ಅದ್ರೊಳಗಿನ ಪಾಯಿಂಟ್ಸ್. ಅದಕ್ಕೆ ನಾನು ಒಂದು ರಫ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ 0, ಇದು 3 ವ್ಯಾಲ್ಯೂ ಬಂತಲ್ಲ. ಇಲ್ಲಿ ನೋಡ್ರಿ, ಎಕ್ಸ್ ಈಕ್ವಲ್ ಟು 0 ಇದ್ದಾಗ ವೈ ವ್ಯಾಲ್ಯೂ ಎಲ್ಲಿ ಬಂತು? ನಮ್ಗ 3 ಬಂತು ನೋಡ್ರಿ. ಇಲ್ಲಿ 3 ಇದೆ. ಇದನ್ನ ಏನ್ ಮಾಡ್ಬೇಕು, ಒಂದು ಈ ರೀತಿ ನಾವು ಗುರ್ತಿಸ್ಕೋಬೇಕು. ಕರೆಕ್ಟಾ? ಈ ರೀತಿ ಗುರ್ತಿಸ್ಬೇಕು. ಅಲ್ಲಿ ಪಾಯಿಂಟ್ ಗುರ್ತಿಸೋ ಮೆಥಡ್ ಅಂದ್ರೆ ಒಂದು ಇಂಟು ಹಾಕಿ ಅದನ್ನ ರೌಂಡ್ ಮಾಡ್ಬೇಕು. ಈ ರೀತಿ ನಾನು ಗುರ್ತಿಸ್ಬೇಕು ಅವನು. ಈ ಗ್ರಾಫ್ ಒಳಗ ಪಾಯಿಂಟ್ಸ್ ಗಳನ್ನ ಗುರುತಿಸುವಂತಹ ಮೆಥಡ್ ಇದು. ಹೌದಾ? ನೆಕ್ಸ್ಟ್, ಎಕ್ಸ್ 1 ಇದ್ದಾಗ ವೈ ಎಷ್ಟಿದೆ ಹೇಳ್ರಿ? 2.5 ಇದೆ. 2.5 ಇದೆ ಅಂದ್ರ ಎಕ್ಸ್ ಈಕ್ವಲ್ ಟು 1 ಇದೆ. ಇದ ಲೈನ್ ಒಳಗ್ ಹೋಗಿ ನಮ್ಗೆ ಏನಾಗ್ಬೇಕು? ಇದು 2.5 ಅನ್ನೋದು ಎಲ್ಲಿ ಬರ್ತೈತಿ ಹೇಳ್ರಿ? ಈ 2 ಮತ್ತು 3ರ ನಡುವೆ ಬರ್ತೈತಿ. ಹೌದಾ? ಈಗ ನಾನು ಯಾವ ರೀತಿ ಮಾಡ್ತೇನೆ ನೋಡ್ರಿ, ಇಲ್ಲಿಂದ ಇಲ್ಲಿ ತಗೊಂಡ್ ಬಂದು ಈ ರೀತಿ ಗುರುತಿಸ್ತೇನೆ. ಕರೆಕ್ಟಾ? ಈ ರೀತಿ ಇದೊಂದು ರಫ್, ಯಾಕಂದ್ರೆ 2 ಮತ್ತು 3ರ ಮಧ್ಯದಲ್ಲಿ ಬರ್ತೈತಿ 2.5 ಅನ್ನೋದು. ನೆಕ್ಸ್ಟ್
ಎಕ್ಸ್ ಈಕ್ವಲ್ ಟು 2 ಇದ್ದಾಗ y ಈಕ್ವಲ್ ಟು 2 ನ ಇದೆ ಹೌದಾ. ಇವಾಗ ಏನ್ ಮಾಡ್ತೇವೆ ನೋಡ್ರಿ, ಎಕ್ಸ್ ಈಕ್ವಲ್ ಟು 2 y ಈಕ್ವಲ್ ಟು 2 ಅಂದ್ರೆ ಇಲ್ಲಿ ಬರ್ತೈತೆ ನೋಡ್ರಿ ಪಾಯಿಂಟ್ಸ್. ಈ ರೀತಿ ನೀವು ಕೂಡ ಇದೇ ರೀತಿ ಗುರುತಿಸ್ಬೇಕು. ಇಲ್ಲಿ ಏನಾಗ್ಬೇಕು ನಮಗ, ಈ ಎಕ್ಸ್ ಮತ್ತ ಈ ಎರಡು y ವ್ಯಾಲ್ಯೂ ಸೀದಾ ಕರೆಕ್ಟ್ ಆಗಿ ನಮಗ ಪಾಯಿಂಟ್ಸ್ ಬರ್ಬೇಕು. ನಿಮಗೆ ಲಾಸ್ಟ್ ಟೈಮ್ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗ ಯಾವ ರೀತಿ ಪಾಯಿಂಟ್ಸ್ ಗಳನ್ನ ಗುರುತಿಸುದು ಅನ್ನೋದು ನಾ ಹೇಳೀನಿ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 3 ಇದ್ದಾಗ y ಈಕ್ವಲ್ ಟು ಎಷ್ಟು ಬಂತು, 1.5 ಬಂತು. ಎಕ್ಸ್ ಈಕ್ವಲ್ ಟು 3 ಇದ್ದಾಗ y ಈಕ್ವಲ್ ಟು ಎಷ್ಟು ಬಂತಿಲ್ಲ, 1.5 ಅಂದ್ರ 1 ಮತ್ತು 2ರ ಮಧ್ಯದಲ್ಲಿ ಬರ್ತೈತಿ ನೋಡ್ರಿ ಹೌದಾ. ಈ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು. ಇವು 1 2 3 4 ಪಾಯಿಂಟ್ಸ್ ಅದು. ಇದನ್ನ ನಾವೇನ್ ಮಾಡ್ಬೇಕು, ಹಂಗ ನಾವು ಇದನ್ನ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಒಂದು ಸ್ಕೇಲ್ ತಗೊಂಡು ನೀಟಾಗಿ ನಾವು ಹಿಂಗಿಟ್ಕೊಂಡು ಕರೆಕ್ಟ್ ಆಗಿ ಇದನ್ನ ಏನ್ ಮಾಡ್ಬೇಕು, ಲೈನ್ ಅನ್ನ ಹಾಕ್ಬೇಕು. ಕರೆಕ್ಟಾ. ಈ ರೀತಿ ಒಂದು ಲೈನ್ ಬರ್ತೈತಿ. ಇದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನ ಈ ರೀತಿ ನಾವು ಗ್ರಾಫ್ ಮುಖಾಂತರ ಇದ್ರ ಮೇಲೆ ಏನ್ ಬರಿಬೇಕು, ಅದ್ರದ್ದು ಇಕ್ವೇಶನ್ ಏನಿದೆಯಲ್ಲ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಆ ಇಕ್ವೇಶನ್ ಅದ ಗ್ರಾಫಿಕಲ್ ಮೆಥಡ್ ಒಳಗೆ ನಾವು ಇದನ್ನ ಸಾಲ್ವ್ ಮಾಡಿದ್ವಿ ಅನ್ನೋದಕ್ಕೆ ಇದನ್ನ ಈ ರೀತಿ ಬರಿಬೇಕು. ಆಮೇಲೆ ಇಲ್ಲೇ ನಿಮಗ ಇನ್ನೂ ಒಂದ್ ಹೇಳ್ತೇನೆ, ಸ್ಕೇಲ್ ಅನ್ನ ಕಂಪಲ್ಸರಿ ಬರಿಬೇಕು. ಅಲ್ಲೇ ನಿಮಗ್ ಗ್ರಾಫ್ ಒಳಗೆ ಇರ್ತೈತಿ ನೋಡ್ರಿ, ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ಇಲ್ಲಿ ಒಂದೊಂದು ಸೆಂಟಿಮೀಟರ್ಗೆ ಎಷ್ಟೆಷ್ಟು ಪಾಯಿಂಟ್ಸ್ ಅನ್ನ ತಗೊಂಡೇವೆ ನಾವು, ಒಂದೊಂದು ತಗೊಂಡಿವಲ್ಲ, 1 ಮಾನ. ಇದನ್ನ ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ಮಲ್ಟಿಪಲ್ ಚಾಯ್ಸ್ ಒಳಗ ಕೇಳಿದ್ದೇನೆ, 1 ಮಾನ. y ಅಕ್ಷ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ಇಲ್ಲಿ ಕೂಡ ನಾನು ಒಂದೊಂದು ಬಾಕ್ಸಿಗೆ 1 ಸೆಂಟಿಮೀಟರ್ ಅಂತ ತಗೊಂಡೇನೆ, ಅದು 1 ಮಾನ. ಈ ರೀತಿ ನಾವು ಒಂದು ಗ್ರಾಫ್ ಹಾಕ್ಬೇಕಾದ್ರೆ, ಅದಕ್ಕೆ ಇದು ಗ್ರಾಫ್ ನಿಮಗ 3 to 4 ಮಾರ್ಕ್ಸಿಗೆ ಇರ್ತೈತಿ. ಒಂದೊಂದ್ಸಲ 3 ಮಾರ್ಕ್ಸಿಗೆ, ಆಲ್ವೇಸ್ ನಮ್ಗ ಆಲ್ಮೋಸ್ಟ್ 4 ಮಾರ್ಕ್ಸಿಗೆ ಇರ್ತೈತಿ. ಯಾಕಂದ್ರೆ ನೋಡಿರ್ಬೋದು ನೀವು, ಒಂದು ಇಕ್ವೇಶನ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಅಲ್ಲಿ 4 ಪರಿಹಾರಗಳನ್ನ ಕಂಡು ಹಿಡ್ಕೊಂಡ್ವಿ. ಆಮೇಲೆ ಇದು ಗ್ರಾಫ್ ಅಂದ್ರೆ ನಮಗ ಒಂದು 3 to 4 ಮಾರ್ಕ್ಸಿಗಂತೂ ಬರ್ತೈತಿ. ಕರೆಕ್ಟಾ. ಈ ರೀತಿ ಇಷ್ಟೆಲ್ಲಾ ಮಾಡಿದ್ರೆ ನಮಗ ಒಂದು ಇಕ್ವೇಶನ್ ಅದ ಗ್ರಾಫಿಕಲ್ ಮೆಥಡ್ ಅಲ್ಲೇ ಬಿಡಿಸೋದು ನಮಗ ನೀಟಾಗಿ ಆಗತ್ತ. ಕರೆಕ್ಟಾ. ಈಗ ಒಂದು ನಿಮ್ಗೆ ಇದನ್ನ ತೋರಿಸ್ತೇನೆ ನೋಡ್ರಿ ನಾನು. ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ ಹೌದಾ. ಇಲ್ಲಿ ನೋಡ್ರಿ, ನಾನು ಇಲ್ಲೇನ್ ಮಾಡ್ತೇನೆ, ಇಲ್ಲೊಂದು ನಂದು ಇಕ್ವೇಶನ್ ಅನ್ನ ಹಾಕ್ತೇನೆ. ಅವಾಗ ಏನಾಗುತ್ತೆ, ಈ ಇಕ್ವೇಶನ್ ಏನಿದೆಯಲ್ಲ ಸೇಮ್ ಇದೆ ಅಲ್ಲೇ ನಿಮಗೆ ಗ್ರಾಫಿಕಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಏನಿದೆ 2y ಅಂತ ಇದೆ, 2y ಇಸ್ ಈಕ್ವಲ್ ಟು ಏನಿದೆ 6 ಅಂತ ಇದೆ ಹೌದಾ. ಗೊತ್ತಾಯ್ತು ನಿಮ್ಗ. ಅಲ್ಲಿ ನೋಡ್ರಿ ಸ್ವಲ್ಪ ಯಾವ ರೀತಿ ನಾ ಏನ್ ನಿಮ್ಗ ಇಲ್ಲಿ ಏನ್ ಗ್ರಾಫ್ ರಫ್ ಹಾಕಿದ್ನಲ್ಲ, ಅದೇ ರೀತಿಯಲ್ಲಿ ನಿಮ್ಗ ಗ್ರಾಫ್ ಬಂದಿದೆ ಅದು ಹೌದಾ. ಕರೆಕ್ಟಾ. ಲೈನ್ ಅದೇ ರೀತಿ ಬಂದ್, ನಮ್ದು ಏನಾದ್ರು ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ತಪ್ಪಾಗಿತ್ತು ಅಂದ್ರೆ ಲೈನ್ ಚೇಂಜ್ ಬರ್ತಿತ್ತು. ಎಲ್ಲಾ ಪ್ಲಸ್ ವ್ಯಾಲ್ಯೂಗಳು ಬಂದವು. ಸೊ ಅದಕ್ಕೆ ನಮ್ಗೆ ಏನಾಗಿದೆ, ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಅಷ್ಟ ಬಂದಿದೆ. ನಾನ್ ನಿಮ್ಗೆ ಅದನ್ನೇ ಹೇಳಿದ್ದೆ, ನಿಮ್ಗೆ ಇಲ್ಲಿ ಯಾವುದೇ ಪಾಯಿಂಟ್ಸ್ ಗಳು ಬರ್ದೇ ಇರೋ ಕಾರಣಕ್ಕ ನಾನು ಏನ್ ಮಾಡ್ತೇನೆ, ಇಲ್ಲಿ ಪಾಯಿಂಟ್ಸ್ ಬರ್ತಾವ ಬರೋದಿಲ್ಲ. ಕರೆಕ್ಟಾ. ಈ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಇಲ್ಲಿ ನೋಡ್ರಿ, ಎಲ್ಲಾ ಫಸ್ಟ್ ಕ್ವಾಡ್ರೆಂಟ್ ಒಳಗ ಬರ್ತಾವ್. 3 to ಇಲ್ಲಿ 6 ಒಳಗೆ ಇಷ್ಟು ಬಂದಾವ್ ನಮಗ್. ಕರೆಕ್ಟಾ. ಇದೇ ರೀತಿ ನಾವು ಬೇರೆ ಇಕ್ವೇಶನ್ಸ್ ಗಳನ್ನ ಹಾಕಿದ್ರು ಬೇರೆದು ಬರ್ತೈತಿ ಹೌದಾ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬೋದು ನಾನು. ಇಲ್ಲಿ ಇನ್ನೊಂದು ತೋರಿಸ್ತೇನೆ ನೋಡ್ರಿ ನಾನು. ನಾವು ಹಾಕಿದಂತ ರಫ್ ಡೈಗ್ರಾಮು ಇದು ಎಕ್ಸಾಕ್ಟ್ ಡೈಗ್ರಾಮು ಸೇಮ್ ಬಂದಿದೆ. ಈಗ ನಮಗ ಒಂದ ಲೈನು, ಇನ್ನೂ ಒಂದು ನಿಮಗ ಲೆಕ್ಕ ಮಾಡೋದಿಲ್ಲ, ಜಸ್ಟ್ ತೋರಿಸ್ತೇನೆ ನೋಡ್ರಿ ಇನ್ನೊಂದು ಯಾವ ರೀತಿ ಇಕ್ವೇಶನ್ಸ್ ಇರ್ತಾವಂತ. ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ 7 ಅಂತ ಇದೆ ಹೌದಾ. ಇಲ್ಲಿ ನೋಡ್ರಿ, ಈ ಲೈನು ಈ ರೀತಿ ಬಂತ್ ನಮಗ. ಕರೆಕ್ಟಾ. ಅಲ್ಲೇ 2 ಇಕ್ವೇಶನ್ಸ್ ಗಳಾಗಿದ್ದಕ್ಕ ನಮಗಿರೋದು ಒಂದೇ ಇಕ್ವೇಶನ್ಸ್ ಗಳದಾವು. ಸೊ ಇಲ್ಲಿ ನೋಡ್ರಿ, ಇದೇನ್ ಪಾಯಿಂಟ್ಸ್ ಅಂತೂ ಇಲ್ಲ. ಈ ರೀತಿ ನಾವು ಗ್ರಾಫ್ ಅನ್ನ ಒಂದು ಗ್ರಾಫಿಕಲ್ ಮೆಥಡ್ ಒಳಗ ಲೀನಿಯರ್ ಇಕ್ವೇಶನ್ಸ್ ಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಿಮಗ ಗೊತ್ತಾಗ್ಬೇಕು. ಕರೆಕ್ಟಾ.
ಇಲ್ಲಿ ಗೊತ್ತಾಗತ್ತೈತಿ ನಿಮ್ಗ ಆ ಇಕ್ವೇಶನ್ ಇದು ಸೇಮ ಬಂದೈತಿ. ಈ ಇಕ್ವೇಶನ್ ಒಂದು ರಫ್ ಹಾಕಿದ್ದು ಕರೆಕ್ಟ್ ಬಂದೈತಿ ಮತ್ತ ನಾ ಕರೆಕ್ಟ್ ಆಗಿ ತೋರಿಸಿದ್ದು ಕರೆಕ್ಟ್ ಆಗಿ ಬಂದೈತಿ. ಇದ್ರ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸೋಣ. ಅದಕ್ಕಿಂತ ಮುಂಚೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಇನ್ನು ಟೈಮ್ ಇದ್ರೆ ಈ ಪ್ರಾಬ್ಲಮ್ಸ್ ಗಳನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ನೋಡ್ರಿ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ನೋಡ್ರಿ ಸ್ವಲ್ಪ ಯಾವ್ಯಾವ ಇದಾವಂತ ಕ್ವಶನ್ಸ್ಗಳು. ಹೌದಾ? 3x ಮೈನಸ್ 11y ಇಸ್ ಈಕ್ವಲ್ ಟು 10 ಸಮೀಕರಣವು ಆಪ್ಷನ್ ಎ ಅನನ್ಯ ಪರಿಹಾರ, 2 ಪರಿಹಾರ, ಅಪರಿಮಿತ ಪರಿಹಾರ ಯಾವುದೂ ಇಲ್ಲ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ನಮಗ ಈ ರೀತಿ ಇಕ್ವೇಶನ್ಸ್ ಗಳನ್ನಿದ್ರ ನಾವು ಬೇಕಾದಷ್ಟು ಪ್ರಾಬ್ಲಮ್ಸ್ ಅಂದ್ರೆ ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿಬಹುದಲ್ಲ. ಇದಕ್ಕ ನಾ ಎಕ್ಸ್ ಇಕ್ವಲ್ ಟು ಬೇಕಾದಷ್ಟು ವ್ಯಾಲ್ಯೂಗಳನ್ನ ಹಾಕ್ಬೋದು, y ಇಕ್ವಲ್ ಟು ಸಾಕಷ್ಟು ವ್ಯಾಲ್ಯೂಗಳನ್ನ ಹಾಕಿ ನಾವು ಒಂದು ಈ ಇಕ್ವೇಶನ್ಸ್ ಗಳನ್ನ ಸೊಲ್ಯೂಷನ್ ಸಾಲ್ವ್ ಮಾಡ್ಬೋದು. ಹೌದಾ? ಸೊ ಅದಕ್ಕಂಗಾರೆ ಇದಕ್ಕೆ ಆಪ್ಷನ್ ಏನಿದೆ? ಅನನ್ಯ ಅಂದ್ರೆ ಒಂದೇ ಒಂದು ಪರಿಹಾರ, 2 ಪರಿಹಾರ, ಅಪರಿಮಿತ ಪರಿಹಾರ ಯಾವುದು ಇಲ್ಲ. ಅಂದ್ರೆ ನಾವು ಸಾಕಷ್ಟು ಪರಿಹಾರಗಳನ್ನ ಕಂಡ್ಕೋಬಹುದು. ಅಂದ್ರೆ ಅದಕ್ಕೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೌದಾ? 3x ಮೈನಸ್ 11y ಇಸ್ ಈಕ್ವಲ್ ಟು 10. ಹೌದಾ? ನೆಕ್ಸ್ಟ್ ಇದು ನೋಡ್ರಿ, 3x ಪ್ಲಸ್ 10 ಇಸ್ ಈಕ್ವಲ್ ಟು 0. ಇದಕ್ಕೆ ಎಷ್ಟು ಪರಿಹಾರಗಳಿದಾವು? ಹೌದಾ? ಇಲ್ಲಿ ನೋಡ್ರಿ ನಮಗೆ ಏನಾಗತ್ತ, ಅನನ್ಯ ಪರಿಹಾರ 2, ಅಪರಿಮಿತ ಯಾವುದು ಅಲ್ಲ. ಹೌದಾ? ಇಲ್ಲಿ ಏನಾಗತ್ ನಮಗ ಒಂದೇ, ಯಾಕಂದ್ರೆ ಒಂದೇ ಚರಾಕ್ಷರ ಇರೋದಕ್ಕ ಒಂದೇ ಒಂದು ಪರಿಹಾರ ಇರ್ತೈತಿ. ಆಮೇಲೆ ಇಲ್ಲಿ ಈಕ್ವಲ್ ಟು 0 ಇದ್ದಾಗ ನಾನು ಒಂದು ಪರಿಹಾರವನ್ನ ಕಂಡು ಹಿಡ್ಕೋಬಹುದು. ಎಕ್ಸ್ ವ್ಯಾಲ್ಯೂಗಳನ್ನ ಸಾಕಷ್ಟು ಹಾಕಬಹುದು, ಬಟ್ ಇಲ್ಲಿ ಇರೋದು ಒಂದೇ ಒಂದು ಪರಿಹಾರವನ್ನ ಈಸಿಲಿ ನಾವು ಕಂಡು ಹಿಡಿಬಹುದು. ಹೌದಾ? ಇಲ್ಲಿ ಅಂದ್ರೆ ಏನಾಯ್ತು? ಅನನ್ಯ ಪರಿಹಾರ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಸಾರಿ ಇಲ್ಲಿ ನೋಡ್ರಿ, ಎಕ್ಸ್ ಇಕ್ವಲ್ ಟು 1, y ಇಕ್ವಲ್ ಟು 2 ಆದಾಗ 2x ಪ್ಲಸ್ 3y ಇಸ್ ಇಕ್ವಲ್ ಟು k. ಈ ಸಮೀಕರಣದಲ್ಲಿ k ಯ ಬೆಲೆ, k ಯ ಬೆಲೆ ಅಂದ್ರೆ ಎಷ್ಟಾಗತ್ ನೋಡ್ರಿ, ಎಕ್ಸ್ ಇಕ್ವಲ್ ಟು 1 ಹಾಕ್ರಿ, y ಇಕ್ವಲ್ ಟು 2 ಹಾಕ್ರಿ. ಎಷ್ಟಾತು? 3 2 6, 6 2 8 ಆಗತ್ ನೋಡ್ರಿ. ಅಂದ್ರೆ y ಬೆಲೆ 2 ಹಾಕಿದ್ರೆ 6 ಆಗತ್ತ, ಇಲ್ಲಿ 1 ಹಾಕಿದ್ರೆ 2, 6 2 8 ಆಗತ್ತ. ಎಷ್ಟಾಗತ್ ನೋಡಿ ಇಲ್ಲಿ? ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. 5 6 7 8 ಇದೆ, ಬಟ್ ನಮ್ದು ಆನ್ಸರ್ ಏನಾಗತ್ತ? 8 ಇದೆ. ಹೌದಾ? ನೆಕ್ಸ್ಟ್ 3y ಇಸ್ ಈಕ್ವಲ್ ಟು kx ಪ್ಲಸ್ 7 ಅಂತ ಇದೆ. 3y ಇಸ್ ಈಕ್ವಲ್ ಟು kx ಪ್ಲಸ್ 7 ಅಂದ್ರ ನಾವ್ ಯಾವ ರೀತಿ ಮಾಡ್ಬೋದು ನೋಡ್ರಿ. ಇಲ್ಲಿ 3y ಅಂದ್ರ y ಇದ್ದಲ್ಲಿ 3y ಇಸ್ ಈಕ್ವಲ್ ಟು kx ಪ್ಲಸ್ 7 ಅಂತ ಇದೆ. ಹೌದಾ? ನಾವು y ಇದ್ದಲ್ಲಿ ಎಷ್ಟು ಹಾಕ್ಬೇಕು? 4 ಹಾಕ್ಬೇಕು. ಹೌದಾ? ನೀವು ಸ್ವಲ್ಪ ನಿಮ್ ಬುಕ್ ಒಳಗ್ ಮಾಡಬಹುದು ಇದನ್ನ. ನೆಕ್ಸ್ಟ್ k ಎಕ್ಸ್ ಅಂದ್ರೆ ಎಷ್ಟಿದೆ ಹೇಳ್ರಿ? ನಮಗಲ್ಲೇ 3 ಇದೆ ಪ್ಲಸ್ 7 ಇದೆ. ಇದು 12, 3k ಪ್ಲಸ್ 7 ಅಂದ್ರ k ಇಸ್ ಈಕ್ವಲ್ ಟು ಎಷ್ಟು ಬಂತ ಹೇಳ್ರಿ? 5/3 ಬರ್ತೈತಿ ನೋಡ್ರಿ. 5/3 ಬರ್ತೈತಿ. ಇಲ್ಲೇ ಆಪ್ಷನ್ 4/3 ಇದೆ, 5/3 ಇದೆ, ಓನ್ಲಿ 3 ಇದೆ, ಇದು 7/3 ಇದೆ. ಅಂದ್ರೆ ನಮ್ದು ಆಪ್ಷನ್ ಏನ್ ಬರ್ತೈತಿ ಹೇಳ್ರಿ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಎಕ್ಸ್ ಮತ್ತು y ಬೆಲೆಗಳು ಧನಾತ್ಮಕ ಪರಿಹಾರವನ್ನ ಹೊಂದಿದಾಗ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಆಗಲು ಈ ಕೆಳಗಿನ ಚತುರ್ಥಾಂಕದಲ್ಲಿ ಇರ್ತಾವು. ಹೌದಾ? ಇದು ನಿಮಗೆ ಇವಾಗಾದ್ರೂ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳಿದೆ, 2 ಪ್ಲಸ್ ವ್ಯಾಲ್ಯೂಗಳು ಬಂದು ಅಂದ್ರೆ ಯಾವ ಚತುರ್ಥಾಂಕದೊಳಗೆ ಬರ್ತೈತಿ? ಮೊದಲನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3ನೇ ಚತುರ್ಥಾಂಕ, 4ನೇ ಚತುರ್ಥಾಂಕ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಾಡ್ರೆಂಟ್ ಅಂತ ಇದೆ. ಹೌದಾ? ಸೊ 2 ಧನಾತ್ಮಕ ಅಂದ್ರೆ 2 ಪ್ಲಸ್ ವ್ಯಾಲ್ಯೂಗಳು ಬಂದಾಗ ಯಾವ ಚತುರ್ಥಾಂಕ ಬರ್ತೈತಿ ಹೇಳ್ರಿ? ಮೊದಲನೆಯ ಚತುರ್ಥಾಂಕ ಬರ್ತೈತಿ. ನೆಕ್ಸ್ಟ್ ಯಾವ್ದಾದ್ರು ಬಿಂದು ಎಕ್ಸ್ ಅಕ್ಷದ ಮೇಲೆ ಇದ್ದಾಗ, ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, ಎಕ್ಸ್ ಅಕ್ಷದ ಮೇಲೆ ಇದ್ದಾಗ ಅಲ್ಲಿ ಏನಾಗತ್ ನಮ್ಗ? ಎಕ್ಸ್ 0 ಇದ್ದಾಗ ಅಲ್ಲೇ y ಮೇಲೆನೆ ಇರ್ತೈತದು. ಸೊ ಇದರ ಆನ್ಸರ್ ಏನಾಗತ್ತ? XY 0y XY XX ಅಂತ ಇದೆ. ಹೌದಾ? ಇಲ್ಲಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್
ಯಾವ್ದಾದ್ರು ಬಿಂದು y ಅಕ್ಷದ ಮೇಲೆ ಇದ್ದಾಗ ಅಲ್ಲಿ ಕೂಡ ನಮ್ಗೆ ಏನಾಗತ್ತೆ ಹೇಳಿರೋದು, ಇಲ್ಲೇ 0y, ಅಲ್ಲೇ 0x ಇದೆ, ಇಲ್ಲೇ 0y ಅಂತ ಆಗತ್ತ. ಕರೆಕ್ಟಾ? ಇಲ್ಲೇ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಮತ್ತಿಲ್ಲಿ ಕೆ ವ್ಯಾಲ್ಯೂ ಬಂತು ನೋಡ್ರಿ. 2x ಪ್ಲಸ್ 3y ಇಸ್ ಈಕ್ವಲ್ ಟು ಕೆ ಅಂದಾಗ ಅಲ್ಲಿ ಪಾಯಿಂಟ್ಸ್ ಗಳು ಏನದಾವು, 2 ಮತ್ತ 0 ಇದಾವ್. ಹೌದಾ? 2 ಮತ್ತ 0 ಇದ್ರೆ ಎಷ್ಟಾಗತ್ ನೋಡ್ರಿ ಅದು, 2 ಇಂಟು 0 ಪ್ಲಸ್ 2 ಇಂಟು 2, ಇಲ್ಲೇ 3 0 ಆಗತ್ತ, ಇಸ್ ಈಕ್ವಲ್ ಟು ಕೆ ಆಗತ್ತ. ಸೊ ಕೆ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ ಹೇಳ್ರಿ, 4 ಬರ್ತೈತಿ. ಹೌದಾ? 2 4 5 6 ಅಂತ ಇದೆ. ಹೌದಾ? ನಮ್ದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಇದ್ದಾಗ ಎಕ್ಸ್ ಈಕ್ವಲ್ ಟು 3 ಇತ್ತಪ್ಪ ಅಂತಂದ್ರ ಅಲ್ಲಿ ನೋಡ್ರಿ, ಎಕ್ಸ್ ಈಕ್ವಲ್ ಟು 3 ಹಾಕಿದ್ವಿ ಅಂದ್ರ ಅದನ್ನ ಈ ಕಡೆ ತಗೊಂಡ್ಬಂದ್ವಿ ಅಂದ್ರ 7 ಮೈನಸ್ 4 7 ಮೈನಸ್ 3 ಇದ್ದಾಗ ನಮಗ y ಈಕ್ವಲ್ ಟು ಎಷ್ಟು ಬರ್ತೈತಿ, -4 4 10 -10 ಅಂತ ಇದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ -3 5 -3 ಮತ್ತು 5 ಬಿಂದುಗಳು ಬರುವ ಚತುರ್ಥಾಂಕ. ಹೌದಾ? ಮೈನಸ್ ಎಕ್ಸ್ ವ್ಯಾಲ್ಯೂ ಮೈನಸ್ ಇದ್ದಾಗ y ವ್ಯಾಲ್ಯೂ 5 ಪ್ಲಸ್ ಇದ್ದಾಗ ಯಾವ ಚತುರ್ಥಾಂಕ ಬರ್ತೈತಿ ಹೇಳ್ರಿ, 1 2 3 4 ಯಾವ ಚತುರ್ಥಾಂಕ ಬರ್ತೈತಿ, ಎರಡನೆಯ ಚತುರ್ಥಾಂಕ ಬರ್ತೈತಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ಇವಿಷ್ಟು ನಿಮ್ಮ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಈಗ ಟೈಮ್ ಇಲ್ಲ, ಅದರ ಮುಂದಿನ ಕ್ಲಾಸ್ ಒಳಗ, ನೆಕ್ಸ್ಟ್ ಕ್ಲಾಸ್ ಒಳಗ ಅದ್ರ ಮುಂದಿನ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಸೊ ಇಲ್ಲಿವರೆಗೆ ಹೇಳಿದಂತ ನಿಮ್ಗ ಪ್ರಾಬ್ಲಮ್ಸ್ ಗಳೆಲ್ಲ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆದು ಅಂತ ತಿಳ್ಕೊತೀನಿ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.